ಭದ್ರಾವತಿ ತಾಲೂಕಿನ ಸನ್ಯಾಸಿ ಕೋಡಮಗ್ಗಿಯ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನೆ, ಗುರುವಂದನಾ ಮತ್ತು ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಜುಲೈ 26ರ ಬೆಳಗ್ಗೆ 9 ಗಂಟೆಗೆ ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಕೆಇ ಪ್ರಶಾಂತ್ ತಿಳಿಸಿದರು. ಅವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ 1989ರಲ್ಲಿ ಸನ್ಯಾಸಿ ಕೋಡಮಗ್ಗಿಯಲ್ಲಿ ಆರಂಭವಾದ ಸರ್ಕಾರಿ ಪ್ರೌಢಶಾಲೆ ಇಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬೆಳಕನ್ನು ನೀಡಿರುವ ಜ್ಞಾನದ ದೇಗುಲವಾಗಿದೆ ಎಂದರು. ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಅನೇಕ ವಿದ್ಯಾರ್ಥಿಗಳು ಇಂದು ಶಿಕ್ಷಕರು, ವೈದ್ಯರು, ಇಂಜಿನಿಯರ್ಗಳು, ಸರ್ಕಾರಿ ನೌಕರರು, ಉದ್ಯಮಿಗಳು ಹಾಗೂ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜ ಸೇವೆ ಸಲ್ಲಿಸುತ್ತಾ ತಮ್ಮ ಜೀವನವನ್ನ ರೂಪಿಸಿಕೊಂಡಿದ್ದಾರೆ ಎಂದರು. ನಮ್ಮ ಜೀವನವನ್ನು ರೂಪಿಸಿದವರು ನಮ್ಮ ತಂದೆ ತಾಯಿಗಳಾದರೆ, ನಮ್ಮ ಜೀವನದ ದಾರಿಯನ್ನು ತೋರಿಸಿದವರು, ಅಕ್ಷರ ಜ್ಞಾನ ನೀಡಿ ನಮ್ಮ ಭವಿಷ್ಯವನ್ನು ರೂಪಿಸಿದವರು ನಮ್ಮ ಅಚ್ಚುಮೆಚ್ಚಿನ ಗುರುಗಳು. ಅವರ ಪರಿಶ್ರಮ, ಮಾರ್ಗದರ್ಶನ ಮತ್ತು ಆಶೀರ್ವಾದವೇ ನಮ್ಮ ಯಶಸ್ಸಿನ ಹಿಂದಿನ ಶಕ್ತಿಯಾಗಿದೆ. ಇವರನ್ನ ಸ್ಮರಿಸಿ ಗೌರವಿಸುವ ಉದ್ದೇಶದಿಂದ ಗುರುವಂದನೆ ಸಲ್ಲಿಸಲಾಗುವುದು ಎಂದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖರಾದ ಟಿ ನಾಗೇಶ್, ಶ್ಯಾಮ್ ಸುಂದರ್, ಪ್ರಕಾಶ್, ಸಿಇ, ಕಿರಣ್, ಗೀತಾ, ಶಿಲ್ಪಾ ಇನ್ನಿತರರು ಇದ್ದರು. ಒಂದು ಸಣ್ಣ ಬ್ರೇಕ್ ನಂತರ ಕೆಇ ಪ್ರಶಾಂತ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖರಾದ ಟಿ ನಾಗೇಶ್, ಶ್ಯಾಮ್ ಸುಂದರ್, ಪ್ರಕಾಶ್, ಸಿಇ, ಕಿರಣ್, ಗೀತಾ, ಶಿಲ್ಪಾ ಇನ್ನಿತರರು ಇದ್ದರು. ಒಂದು ಸಣ್ಣ ಬ್ರೇಕ್ ನಂತರ ಕೆಇ ಪ್ರಶಾಂತ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಹಳೆಯ ನಾಣ್ಯ, ನೋಟು ಸಂಗ್ರಹಿಸುವ ಹವ್ಯಾಸವಿದೆಯೇ? ನಿಮ್ಮ ಹವ್ಯಾಸಗಳೇ ಸೈಬರ್ ವಂಚಕರ ಬಂಡವಾಳ. ಅಜಾಗರೂಕತೆ ಕೆಲವು ವೇಳೆ ನಮ್ಮನ್ನು ಆರ್ಥಿಕ ಸಂಕಷ್ಟಕ್ಕೆ ದೂಡ್ತವೆ. ವಂಚಕರು ಹಳೆಯ ನಾಣ್ಯಗಳಿಗೆ ಲಕ್ಷಾಂತರ ರೂಪಾಯಿ ಕೊಡೋದಾಗಿ ಸುಳ್ಳು ಜಾಹೀರಾತು ನೀಡುತ್ತಾರೆ. ಕುತೂಹಲದಿಂದ ಆ ಲಿಂಕ್ ಕ್ಲಿಕ್ ಮಾಡಿದ ಕೂಡಲೇ ವಂಚನೆಯ ಮೊದಲ ಹಂತ ಶುರು. ವಂಚನೆಯನ್ನು ನಿಜವೆಂದು ಬಿಂಬಿಸಲು ಹಳೆಯ ಕಾಯಿನ್ಗಳೇ ಫೋಟೋ ಒಕ್ಕು ಅಪ್ಲೋಡ್ ಮಾಡಿಸ್ಕೊಂಡು ನಂತರ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಮೌಲ್ಯ ಇದೆ ಎಂದು ನಂಬಿಕೆ ಹುಟ್ಟಿಸ್ತಾರೆ. ಮೊದಲು ರಿಜಿಸ್ಟ್ರೇಷನ್ ಫೀಸ್, ಟ್ಯಾಕ್ಸ್, ಪ್ರಾಸೆಸಿಂಗ್ ಚಾರ್ಜ್ ಎಂದು ಮುಂಗಡವಾಗಿ ಹಣ ಪಾವತಿಸಲು ಹೇಳಿ ನಿಮ್ಮಿಂದ ಹಣ ದೋಚುತ್ತಾರೆ. ಆದ್ದರಿಂದ ಇಂತಹ ವಂಚನೆಗಳಿಗೆ ಬಲಿಯಾಗಬೇಡಿ. ನನ್ನ ಪ್ರೀತಿಯ ಪತ್ರಿಕಾ ವರದಿಗಾರರಿಗೆ ಸನ್ಯಾಸಿ ಕೋಡಮಗ್ಗಿ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಪರವಾಗಿ ಆತ್ಮೀಯವಾಗಿ ಶುಭಕಾಮನೆಗಳನ್ನು ತಿಳಿಸುತ್ತಾ, ಪ್ರಿಯ ಮಿತ್ರರೇ, 1989-90ರ ದಶಕದಲ್ಲಿ ಸನ್ಯಾಸಿ ಕೋಡಮಗ್ಗಿಯಿಂದ ವಿದ್ಯಾಭ್ಯಾಸ ಮಾಡಲು ಸುಮಾರು ಹೊಳೆಹೊನ್ನೂರಿಗೆ 8 ಕಿಲೋಮೀಟ್ರು, ಆನ್ವೇರಿಗೆ 8 ಕಿಲೋಮೀಟ್ರು ಮತ್ತು ಒಳಲೂರಿಗೆ 8 ಕಿಲೋಮೀಟ್ರು ಇಷ್ಟು ದೂರ ಚಾಲನೆಯಲ್ಲಿ ಹೋಗಬೇಕಾಗಿತ್ತು. ಯಾವುದೇ ಬಸ್ಸು ವ್ಯವಸ್ಥೆ ಇರಲಿಲ್ಲ. ಒಳಲೂರಿಗೆ ತುಂಗಭದ್ರಾ ನದಿ ದಾಟಿ ವಿದ್ಯಾಭ್ಯಾಸಕ್ಕೆ ನಮ್ಮ ಹಿರಿಯರೆಲ್ಲ ಹೋಗ್ತಾ ಇದ್ರು. ಇದನ್ನು ಮನಗಂಡಂಥ ನಮ್ಮ ಗ್ರಾಮದ ಹಿರಿಯರು ಸುತ್ತಮುತ್ತಲಿನ ಜನಪ್ರತಿನಿಧಿಗಳ ಸಹಕಾರದಿಂದ 1989ರಲ್ಲಿ ಸನ್ಯಾಸಿ ಕೋಡಮಗ್ಗಿ ಗ್ರಾಮಕ್ಕೆ ಒಂದು ಸರ್ಕಾರಿ ಪ್ರೌಢಶಾಲೆನ ತರಬೇಕು ಅಂತೇಳಿ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸ್ತಾರೆ. ಆ ಮನವಿಗೆ ಪೂರಕವಾಗಿ ಸರ್ಕಾರ ಸನ್ಯಾಸಿ ಕೋಡಮಗ್ಗಿ ಒಂದು ಪ್ರೌಢಶಾಲೆಯನ್ನು ಮಂಜೂರು ಮಾಡುತ್ತೆ. ಮೊದಲಿಗೆ ಶ್ರೀ ಆಂಜನೇಯ ಸ್ವಾಮಿ ಮತ್ತು ತಿಮ್ಮಪ್ಪ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ತದನಂತರ 1991ರಲ್ಲಿ ಸರ್ಕಾರ 2 ಕೊಠಡಿಗಳನ್ನು ಸರ್ಕಾರಿ ಜಾಗದಲ್ಲಿ ಮಂಜೂರು ಮಾಡಿಕೊಡುತ್ತೆ. ಅಲ್ಲಿಂದ ಹಾಗೆ ವರ್ಷ ಬೆಳೀತಾ ಸರ್ಕಾರದಿಂದ ಅನುದಾನ ಮತ್ತು ಕೊಠಡಿಗಳ ಸಂಖ್ಯೆ ಜಾಸ್ತಿಯಾಗಿ ಇವತ್ತು 12 ಕೊಠಡಿಗಳನ್ನು ಒಳಗೊಂಡ ಒಂದು ಸುಸಜ್ಜಿತ ಶಾಲಾ ಆವರಣ ನಿರ್ಮಾಣ ಆಗಿದೆ. ಈ ಒಂದು ಶಾಲೆಯಲ್ಲಿ 1989-90ರಿಂದ ಹಾಲಿ 2025-26 ತನಕ ಸುಮಾರು 1800ರಿಂದ 2000 ಜನ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ವಿವಿಧ ಇಲಾಖೆಗಳು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಜೀವನವನ್ನು ರೂಪಿಸಿಕೊಂಡು ಬದುಕ್ತಿದ್ದಾರೆ. ಈ ಒಂದು ಕಾರ್ಯಕ್ಕೆ ಅಂದರೆ ಈ ಒಂದು ಇದಕ್ಕೆ ಕಾರಣೀಭೂತವಾದಂಥ ನಮ್ಮ ಶಾಲೆಯನ್ನು ಆ ಒಂದು ಸಂದರ್ಭದಲ್ಲಿ ನಮಗೆ ಉಪನ್ಯಾಸವನ್ನು ನೀಡಿದಂಥ, ಶಿಕ್ಷಣವನ್ನು ನೀಡಿದಂಥ ಗುರುಗಳನ್ನು ಸ್ಮರಿಸಬೇಕೆಂದು ಹಳೆ ವಿದ್ಯಾರ್ಥಿಗಳು ಒಟ್ಟುಗೂಡಿ ಸರ್ಕಾರದ ಆದೇಶದಂತೆ 2024-25ರಲ್ಲಿ ಹಳೆ ವಿದ್ಯಾರ್ಥಿ ಸಂಘವನ್ನು ರಚನೆ ಮಾಡಿ ಅದನ್ನು ರಿಜಿಸ್ಟರ್ ಮಾಡಿ ಆ ಒಂದು ಸಂಘದ ಅಡಿಯಲ್ಲಿ ಗುರುವಂದನಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತೇಳಿ ನಾವೆಲ್ಲ ಯೋಜನೆ ಹಾಕ್ಕೊಂತೀವಿ.
ಒಂದು ವರ್ಷದ ನಮ್ಮ ಪ್ರಯತ್ನದ ಫಲವಾಗಿ ಸುಮಾರು 60 ಜನ ಶಿಕ್ಷಕರು ಅಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಮತ್ತು ನಿರ್ವಹಿಸಿ ಹೋಗಿದ್ದಾರೆ. ಅದರಲ್ಲಿ 12 ಜನ ಶಿಕ್ಷಕರಿಗಾಗಲೇ ದಿವಂಗತ ಹೊಂದಿದ್ದಾರೆ. ಅವರನ್ನು ಸಹ ನಾವು ಸ್ಮರಿಸುವ ಒಂದು ಕಾರ್ಯಕ್ರಮ ಇದೆ. ಅಲ್ಲಿ ಇರ್ತಕ್ಕಂಥ 48 ಜನ ಶಿಕ್ಷಕರಲ್ಲಿ 42 ಜನ ವಿವಿಧ ಭಾಷೆಗಳಲ್ಲಿ ಶಿಕ್ಷಣವನ್ನು ನೀಡಿದಂಥ ಶಿಕ್ಷಕರು, ಹಾಗೆ 3 ಜನ ಡಿ ದರ್ಜೆಯ ನೌಕರರು, ಹಾಗೆ 3 ಜನ ಅಟೆಂಡರ್ಗಳು. ಇವರೆಲ್ಲರನ್ನು ನಾವು ಒಂದೇ ವೇದಿಕೆಯಲ್ಲಿ 1800ರಿಂದ 2000 ಜನ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಒಂದು ಬೃಹತ್ ವೇದಿಕೆಯ ಮೂಲಕ ಅವರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಇದೇ ಭಾನುವಾರ ಜುಲೈ 26 ಬೆಳಗ್ಗೆ 9 ಗಂಟೆಗೆ ಸರ್ಕಾರಿ ಪ್ರೌಢಶಾಲೆ ಸನ್ಯಾಸಿ ಕೊಡಮಗಿ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಲ್ರೆಡಿ ನಾವು ಇನ್ವಿಟೇಷನ್ ಮತ್ತು ಪಾಂಪ್ಲೆಟ್ಸ್ ಮತ್ತು ಪೇಪರ್ ಮೂಲಕ ಪ್ರಚಾರವನ್ನು ನೀಡಿದ್ದೇವೆ.